ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನ್ನಡ ಮೀಡಿಯಂ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋ ನಮ್ಮ ಶಾರ್ಟ್ ಪಾಂಡಿಚೇರಿ ಟ್ರಿಪ್ನ ವ್ಲಾಗ್ ಆಗಿರುತ್ತೆ. ಅಲ್ಲಿ ಎಲ್ಲಿ ಸ್ಟೇ ಮಾಡ್ಕೊಂಡಿದ್ವಿ, ಏನೇನೆಲ್ಲ ಮಾಡಿದ್ವಿ, ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸಸ್ ಅನ್ನೋದನ್ನ ನಾವಿಲ್ಲಿ ತೋರಿಸಿದ್ದೀವಿ. ಐ ಹೋಪ್ ಯು ವಿಲ್ ಲೈಕ್ ಇಟ್. ಸೊ ಪೂರ್ತಿ ವಿಡಿಯೋನ ನೋಡಿ. ಮನೆಯಿಂದ 5 ಗಂಟೆಗೆ ಹೊರಟಿದ್ವಿ, ಯಾಕಂದರೆ ಪಾಂಡಿಚೇರಿ ತಲುಪಬೇಕು ಅಂತ ಹೇಳಿದ್ರೆ ಒಂದು 7 ಅವರ್ ಬೇಕು ಬ್ಯಾಂಗ್ಳೂರಿಂದ. ಸೊ ಆದ್ದರಿಂದ ಬೇಗ ಹೊರಟು ಆನ್ ದ ವೇ ಬರೋವಾಗ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಬಂದ್ವಿ. ಪಾಂಡಿಚೇರಿ ರೀಚ್ ಆಗೋಷ್ಟರಲ್ಲಿ 11:15 ಆಗಿತ್ತು. ಆ್ಯಂಡ್ ಹಿಯರ್ ವಿ ಆರ್ ಆಟ್ ಲೇ ಪಾಂಡಿ ರೆಸಾರ್ಟ್. ನಾವು ಪಾಂಡಿಚೇರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಗೂಗಲ್ ಸರ್ಚ್ ಮಾಡಿದಾಗ ಯಾವ ರೆಸಾರ್ಟಲ್ಲಿ ಉಳ್ಕೊಬೇಕು ಅಂತ ಅದು ತೋರಿಸಿದ ಮೊದಲನೇ ರೆಸಾರ್ಟು ಲೇ ಪಾಂಡಿ ರೆಸಾರ್ಟ್. ಸೊ ಆದ್ದರಿಂದ ವಿತೌಟ್ ಎನಿ ಸೆಕೆಂಡ್ ಥಾಟ್ ಇದನ್ನೇ ಬುಕ್ ಮಾಡಿಕೊಂಡು ಬಂದ್ವಿ. ಎಂಟ್ರ್ ಆಗ್ತಿದ್ದಂಗೆ ನೀವು ನೋಡ್ತಾ ಇದ್ದೀರಾ, ಫುಲ್ಲು ಲಶ್ ಗ್ರೀನ್ರಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುವಂತಹ ವ್ಯೂಸ್ ಕಾಣಿಸುತ್ತೆ. ಆ್ಯಂಡ್ ಇದರ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ರೆಸಾರ್ಟು ಸಿ ಮತ್ತು ಲೇಕ್ ಮಧ್ಯದಲ್ಲಿರೋದ್ರಿಂದ ನಮಗೆ ರೂಮ್ಸಲ್ಲೂ ಲೇಕ್ ವ್ಯೂ ರೂಮು, ಸಿ ವ್ಯೂ ರೂಮ್ ಅಂತ ಆಪ್ಷನ್ಸು ಸಿಗುತ್ತೆ. ಅಂದರೆ ಪ್ರೈವೇಟ್ ಬಾಲ್ಕನೀಸ್ ಇರುತ್ತೆ, ಆ ಬಾಲ್ಕನಿಯಿಂದ ನಿಂತ್ಕೊಂಡ್ರೆ ನಮಗೆ ಸಿ ವ್ಯೂ, ಲೇಕ್ ವ್ಯೂ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಬಂದಿದ ತಕ್ಷಣ ನಮಗೆ ಟ್ರೆಡಿಷ್ನಲ್ ವೆಲ್ಕಮ್ ಕೂಡ ಸಿಕ್ತು. ಸಿ ವ್ಯೂ ರೂಮ್ ತೊಗೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ನಾನು ರೂಮ್ ಟೂರ್ ಮಾಡೋಕ್ಕೆ ಆಗಲಿಲ್ಲ. ನಂಗೆ ಗೊತ್ತಿಲ್ಲ, ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ರೂಮ್ ಟೂರ್ ಮಾಡೋದನ್ನ. ಸೊ ಹೋಗಿ ರೂಮಲ್ಲೆಲ್ಲ ಸೆಟಲ್ ಡೌನ್ ಆಗಿ ಫ್ರೆಶ್ ಅಪ್ ಆಗಿ ಇಲ್ಲಿ ಊಟಕ್ಕೆ ಅಂತ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ ಈಗ. Summer in the rear view, fall is at your feet. Winter sings that old blues you keep whistling in your teeth. Touchdown in the city, steward on the intercom. If it's your final destination, then welcome home. ನಾನು ಆಗಲೇ ಹೇಳಿದ್ನಲ್ಲ, ಈ ರೆಸಾರ್ಟ್ಗೆ ಪ್ರೈವೇಟ್ ಬೀಚ್ ಇದೆ ಅಂತ. ಸೊ ಆದ್ದರಿಂದ ನಾವು ಊಟ ಮುಗಿಸ್ಕೊಂಡು ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ಯಾರೂ ಜನ ಇರಲಿಲ್ಲ. ಸೊ ಇಟ್ ವಾಸ್ ಅನ್ ಅಬ್ಸಲ್ಯೂಟ್ ಸೈಲೆನ್ಸ್ ಆ್ಯಂಡ್ ಜಸ್ಟ್ ದ ವೇವ್ಸ್ ಸೌಂಡ್ ಅಷ್ಟೇ ಬರ್ತಿತ್ತು. ಸೊ ತುಂಬ ಚೆನ್ನಾಗಿತ್ತು. ಬಟ್ ನಿಮಗೆಲ್ಲ ಗೊತ್ತಿದ್ದರೆ ಒಂದು 2 ವೀಕ್ಸ್ ಮುಂಚೆ ಫೆಂಗಲ್ ಸೈಕ್ಲೋನ್ ಹಿಟ್ಟಾಗಿ ಸ್ವಲ್ಪ ಪಾಂಡಿಚೇರಿಲೆಲ್ಲ ಅಫೆಕ್ಟ್ ಆಗಿರೋದ್ರಿಂದ ಇಲ್ಲೆಲ್ಲ ಕಸಗಳು ಬಂದು ತುಂಬಿ ಈ ವಾಟರ್ ವೇವ್ಸ್ ಜೊತೆ ಬಂದು ಎಲ್ಲ ಕಸಗಳು, ಮೀನೆಲ್ಲ ಸತ್ತೋಗಿರೋದು ಎಲ್ಲ ತಂದು ಹಾಕಿತ್ತು. ಸೊ ಆದ್ದರಿಂದ ಸ್ವಲ್ಪ ಅಲ್ಲಿ ಗಲೀಜಿತ್ತು. ಅದು ಬಿಟ್ಟರೆ ನಾವಷ್ಟೇ ಇದ್ವಿ ಬೀಚಲ್ಲಿ. ತುಂಬ ಚೆನ್ನಾಗಿತ್ತು. ಬರೀ ನಾವು ಮತ್ತು ಆ ಸಮುದ್ರದ ಅಲೆಗಳಷ್ಟೇ. ಸೊ ಆದ್ಯನೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗಿದು ಫಸ್ಟ್ ಟೈಮ್ ಬೀಚ್ಗೆ ಹೋಗಿದ್ದದ್ದು. ನೀರೆಲ್ಲ ಇರಬೇಕು ಅಂತಿದ್ಲು, ಬೀಚ್ ಬಿಟ್ಟು ಹೊರಗಡೆನೇ ಬರ್ತಾ ಇರಲಿಲ್ಲ. ಮತ್ತು ಆರಾಮಾಗಿ ಅಲ್ಲಿ ಕೂತ್ಕೊಂಡು ಮಣ್ಣೆಲ್ಲ ಆಟ ಆಡ್ತಿದ್ಲು. ಸೊ ಇಟ್ ವಾಸ್ ದ ಬೆಸ್ಟ್ ಟೈಮ್. James drumming in the background, and sweet it is to love.
good to have you home. ಬೀಚಲ್ಲೆಲ್ಲ ಆಟ ಆಡಿ ಒಂದು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿ ಈವ್ನಿಂಗ್ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಶಶಾಂಕ್ ಇಬ್ಬರೇ ಹೊರಗಡೆ ಬಂದ್ವಿ. ಹೊರಗಡೆ ನೋಡಿದ್ರೆ ಲೈಟಿಂಗ್ಸು, ಒಳ್ಳೆ ಬ್ಯೂಟಿಫುಲ್ ವ್ಯೂಸು. ಸ್ವಿಮ್ಮಿಂಗ್ ಪೂಲ್ ಏರಿಯಾಲೆಲ್ಲ ಲೈಟಿಂಗ್ಸ್ ಹಾಕಿದ್ರು. ಇಟ್ ವಾಸ್ ವೆರಿ ರಿಲ್ಯಾಕ್ಸಿಂಗ್ ಮೂಡ್ನ ಕ್ರಿಯೇಟ್ ಮಾಡ್ತಾಯಿತ್ತು. ಸಚ್ ಅ ಬ್ಯೂಟಿಫುಲ್ ಲವ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ವಿ ಥರೋಲಿ ಎಂಜಾಯ್ಡ್ ಇಟ್. ಈ ಥರ ಒಂದು ಬ್ರೇಕ್ ಬೇಕಿತ್ತು ನನಗೆ ಆ್ಯಸ್ ಅ ಮದರ್. ಸೊ ಅದು ಸಿಕ್ತು. ಆ್ಯಂಡ್ ಆಮೇಲೆ ಊಟಕ್ಕೆ ಅಂತ ಬಂದ್ವಿ. 7 ಗಂಟೆಗೆ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಬಫೆ ಇತ್ತು, ವೆಜ್ ನಾನ್ ವೆಜ್ ಎಲ್ಲ ಇಟ್ಟಿದ್ರು. ಊಟದ ಬಗ್ಗೆ ಏನು ಹೇಳಲಿ, ಅಷ್ಟು ಚೆನ್ನಾಗಿತ್ತು. ಐ ಕೆನಾಟ್ ಪುಟ್ ಇಟ್ ಇನ್ ಟು ವರ್ಡ್ಸ್. ದ ಬೆಸ್ಟ್ ಮೀಲ್ ಐ ಹ್ಯಾವ್ ಹ್ಯಾಡ್ ಇನ್ ಮೈ ಹೋಲ್ ಲೈಫ್ ಅಂದರೆ ಇದೆ ಅಂತ ಹೇಳ್ಬೋದು. ಸೋ ಫಾರ್ ಇಲ್ಲಿವರೆಗೂ ಬೆಸ್ಟ್ ಫುಡ್ ಇದೆ. ಅಷ್ಟು ಚೆನ್ನಾಗಿತ್ತು. ಎಲ್ಲ ಐಟಮ್ಸು ಅಷ್ಟೇ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಒಂದು ಚೆನ್ನಾಗಿಲ್ಲ ಅಂತ ಇಲ್ಲ, ಎಲ್ಲನೂ ಚೆನ್ನಾಗಿತ್ತು. ಎಲ್ಲನೂ ಟೇಸ್ಟ್ ಮಾಡಿದ್ವಿ. ಎಲ್ಲ ಒಂಚೂರು ಚೂರು ಹಾಕ್ಕೊಂಡು ತಿಂದ್ವಿ. ಸೊ ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು ಎಲ್ಲನೂ ಟೇಸ್ಟ್ ಮಾಡಬೇಕು, ಹೊಟ್ಟೆನೂ ತುಂಬಿಸ್ಕೊಬಾರ್ದು, ಸ್ವಲ್ಪ ತಿನ್ನಬೇಕು. ಸೊ ದಟ್ ನಮ್ಮ ಹೊಟ್ಟೆಲಿನ ಜಾಗ ಖಾಲಿ ಇರಬೇಕು ಅಂತ ಹೇಳಿ ಎಲ್ಲ ತಿಂದಿದ್ದೀವಿ. ನಾನಂತೂ ತಿನ್ನೋವಾಗ ಶೆಫ್ಗೆ, ಯಾರಪ್ಪ ಇದು ಶೆಫು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಥ್ಯಾಂಕ್ ಯು ಶೆಫ್ ಅಂತ ಹೇಳ್ಕೊಂಡೆ ತಿಂದಿದ್ದೀನಿ. ಅಷ್ಟು ಚೆನ್ನಾಗಿತ್ತು. ರೆಸಾರ್ಟಲ್ಲಿ ನಮ್ಮ ಸೆಕೆಂಡ್ ಡೇ ಎದ್ದ ತಕ್ಷಣ ಬೀಚ್ಗೆ ಹೋದ್ವಿ. ಸನ್ರೈಸ್ ನೋಡೋಣ ಚೆನ್ನಾಗಿರತ್ತೆ ಅಂತ ಹೇಳಿ. ಆ್ಯಂಡ್ ಆದ್ಯನ್ಗೆ ಅಲ್ಲೇ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇತ್ತು, ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಸೀದಾ ರೆಸ್ಟೋರೆಂಟಿಗೆ ಬಂದುಬಿಟ್ವಿ. ಹಶ್ವಾಗ್ತಿತ್ತು, ಏನಾದರೂ ತಿನ್ನೋಣ ಅಂತ. ಆ್ಯಂಡ್ 7:15 ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಇದು ಅಷ್ಟೇ ಬಫೆ. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇತ್ತು, ಆಮೇಲೆ ಅಮೇರಿಕನ್ ಬ್ರೇಕ್ಫಾಸ್ಟ್ ಇತ್ತು. ಸೊ ಎಲ್ಲನೂ ತಿಂದ್ವಿ. ಫುಡ್ಡಲ್ಲಂತೂ ಏನೂ ಹೇಳಂಗೆ ಇಲ್ಲ, ಟೇಸ್ಟ್ ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳಿಗೂ ಅಷ್ಟೇ ಆಪ್ಷನ್ಸ್ ಇದೆ. ಪ್ಯಾನ್ ಕೇಕ್ ಇತ್ತು, ಆಮೇಲೆ ಕಾರ್ನ್ಫ್ಲೇಕ್ಸು, ಚಾಕೋಸು, ವಾಟರ್ ಮೆಲನ್ ಜ್ಯೂಸು, ಕಟ್ ಫ್ರೂಟ್ಸು ಎಲ್ಲ ಇತ್ತು. ಸೊ ಆದ್ಯನ್ಗೂ ಸ್ವಲ್ಪ ಎಲ್ಲ ತಿನ್ನಿಸ್ಕೊಂಡು ಚೆಕ್ಔಟ್ ಆಗಬೇಕಿತ್ತು 11 ಗಂಟೆಗೆ. ಸೊ ಎಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ.
ನಾವು ಈ ಟ್ರಿಪ್ನ ಪ್ಲಾನ್ ಮಾಡಿದ್ದು 2 ರೀಸನ್ಗೆ. ಒಂದು, ಆದ್ಯಾನ ಬೀಚಿಗೆ ಕರ್ಕೊಂಡು ಹೋಗಬೇಕು, ಅವಳು ಬೀಚಲ್ಲಿ ಆಟ ಆಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು. ಇನ್ನೊಂದು, ನಮಗೆ ರಿಲ್ಯಾಕ್ಸೇಷನ್ ಬೇಕಿತ್ತು. ಸೊ ಆ 2 ರೀಸನಿಂದ ಮಾಡಿದ್ದು. ಆ್ಯಂಡ್ ಅದು ಅಕಂಪ್ಲಿಷ್ ಆಯಿತು ಈ ಟ್ರಿಪ್ಪಿಂದ. ತುಂಬ ಮೆಮೊರಬಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಟ್ಯೂನ್ಡ್, ಬಾಯ್.